ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಔಷಧಿ ಕೊರತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಧಾಕರ್ ವಾಗ್ದಾಳಿ. 3 ವರ್ಷಗಳಲ್ಲಿ ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯದಲ್ಲಿ ಭಯಾನಕ ಕಾಯಿಲೆ ಬಂದರೆ ದೇವರೇ ಕತೆ. ಡಾಕ್ಟರ್ ಕೆ ಸುಧಾಕರ್. ರಾಜ್ಯದಲ್ಲಿ ಯಾವುದೇ ಭಯಾನಕ ಕಾಯಿಲೆ ಹರಡಿದರೆ ಜನರನ್ನು ರಕ್ಷಿಸುವ ಸಾಮರ್ಥ್ಯ ಈಗಿನ ಸರ್ಕಾರಕ್ಕಿಲ್ಲ. ಇಂತಹ ಸಂದರ್ಭದಲ್ಲೇ ದೇವರೇ ಗತಿ ಎನ್ನುವಂತಾಗಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಪಿಸಿದರು. ತಾಲೂಕಿನ ತಟ್ಟಿಹಳ್ಳಿ ಕ್ರಾಸ್ ಬಳಿ ಹರಿನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭವಾಗಿ 3 ವರ್ಷಗಳಾಗಿದ್ದರೂ ಅಗತ್ಯ ವೈದ್ಯಕೀಯ ಸಲಕರಣೆಗಳು ಹಾಗೂ ಮಾನವ ಸಂಪನ್ಮೂಲ ಇನ್ನೂ ಒದಗಿಸಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಮ್ಮ ಆಡಳಿತ ಅವಧಿಯಲ್ಲೇ ಮಂಚೇನಹಳ್ಳಿ, ಗೌರಿಬಿದನೂರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಾದರಿ ಆಸ್ಪತ್ರೆಗಳು, ಪ್ರಾಥಮಿಕ ಹಾಗೂ ತಾಲೂಕು ಆಸ್ಪತ್ರೆಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗಿತ್ತು. ಆದರೆ ಈಗಿನ ಸರ್ಕಾರ ಆಸ್ಪತ್ರೆಗಳಿಗೆ ಕನಿಷ್ಠ ಸಿಬ್ಬಂದಿ ನೇಮಕ ಮಾಡದೆ ಅಗತ್ಯ ಔಷಧಿಗಳ ಪೂರೈಕೆಯಲ್ಲೂ ವಿಫಲವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇತ್ತೀಚಿನ ನಡೆದಂಥ ಬಳ್ಳಾರಿ ಘಟನೆ ಇದಕ್ಕೆ ಸಾಕ್ಷಿ. ಶಾಸಕರ ಖಾಸಗಿ ಗನ್ಮ್ಯಾನ್ನ ಗುಂಡಿನ ಏಟಿನಿಂದಾಗಿ ಕಾರ್ಯಕರ್ತನೊಬ್ಬ ಮೃತಪಟ್ಟಿದ್ರು. ತಪ್ಪಿತಸ್ಥನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದಿರೋದು ಸರ್ಕಾರದ ದೊಡ್ಡ ದ್ವಂದ್ವ ನೀತಿಯನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲೇ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು. ಸರ್ಕಾರ ಜನರ ಹಿತರಕ್ಷಣೆಗಿಂತ ತಮ್ಮ ವೈಯಕ್ತಿಕ ಹಾಗೂ ರಾಜಕೀಯ ಸ್ವಾರ್ಥಗಳತ್ತ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಯಾವುದೇ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ವಾಹನವನ್ನು ಚಲಾಯಿಸಬೇಕು. ನಿಮ್ಮ ಸುರಕ್ಷತೆಯಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲೇ ಕಾಯ್ತಾ ಇರುವಂಥ ನಿಮ್ಮ ಕುಟುಂಬಸ್ಥರಿಗಾಗಿ ಸಹ ಈ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಎಂದು ಕರೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹರಿನಾಥ್ ರೆಡ್ಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯೋತ್ತರದ ಕಾಲದಲ್ಲಿ ನಡೆದಂತಹ ಪ್ರಮುಖ ಅಭಿವೃದ್ಧಿ ಕಾರ್ಯಗಳು ಡಾಕ್ಟರ್ ಸುಧಾಕರ್ ಅವರು ಶಾಸಕರಾಗಿದ್ದ ಅವಧಿಯಲ್ಲೇ ನಡೆದಿವೆ. ಈಗಿನ ಆಡಳಿತದಲ್ಲೇ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಅವರು ಹೇಳಿದರು. ದ್ವಿಚಕ್ರ ವಾಹನ ಸವಾರರು ಸುರಕ್ಷತೆಗಾಗಿ ತಾಲೂಕಿನಾದ್ಯಂತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಗಳನ್ನು ಮುಂದುವರಿಸಲಾಗುವುದು ಎಂದು ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಜೆಪಿ ಕೃಷ್ಣರೆಡ್ಡಿ, ಬೈರರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಂಜುನಾಥ ರೆಡ್ಡಿ, ನಾಗರಾಜ್ ರೆಡ್ಡಿ, ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ, ಮುಖಂಡರಾದ ರಾಮ್ಜಿ, ಶಿವಣ್ಣ, ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಹಾಗೂ ಗುಡಿಬಂಡೆ ತಾಲೂಕಿನ ಸಾರ್ವಜನಿಕರು ಮುಂತಾದವರು ಹಾಜರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಸರ್ಕಾರದಲ್ಲಿ ವೈದ್ಯಕೀಯ ಕಾಲೇಜಾಗಿ 3 ವರ್ಷ ಆಯಿತು. 4ನೇ ವರ್ಷದ ವಿದ್ಯಾರ್ಥಿಗಳು ವ್ಯಾಸಂಗ ಹೋಗ್ತಾ ಇದ್ದಾರೆ. ಆಸ್ಪತ್ರೆ ಸಿದ್ಧ ಆಗಲಿಲ್ಲ, ಆಸ್ಪತ್ರೆಗೆ ಬೇಕಾಗಿರುವಂಥ ಸಲಕರಣೆಗಳು ಬರಲಿಲ್ಲ, ಅದಕ್ಕೆ ಬೇಕಾಗಿರುವಂಥ HR ಸ್ಟಾಫ್ ಇಲ್ಲ. ಅದೇ ರೀತಿ ಮಾಡೆಲ್ ಆಸ್ಪತ್ರೆಗಳನ್ನು ಮಾಡಿದ್ದೀವಿ. ಮಂಚೇನಹಳ್ಳಿಯಲ್ಲಿ ಮಾಡೆಲ್ ಆಸ್ಪತ್ರೆ, ಗೌರಿಬಿದನೂರಿನಲ್ಲಿ ತಾಲೂಕು ಆಸ್ಪತ್ರೆ, ಇವತ್ತು ಬಾಗೇಪಲ್ಲಿ ನೀವು ಹೇಳ್ದಂಗೆ ಒಂದು ಪ್ರಾಥಮಿಕ ಚಿಕಿತ್ಸೆ ಆಗ್ತಿದ್ದೀರ. ಯಾವುದಕ್ಕೂ ಕೂಡ ಇವ್ರ ಹತ್ರ ಏನು ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಕನಿಷ್ಠ ಬೇಕಾಗಿರ್ತಕ್ಕಂಥ ಔಷಧಿ ಕೂಡ ಆಸ್ಪತ್ರೆಗಳಲ್ಲಿಲ್ಲ. ಇವರ ಸಮಯದಲ್ಲಿ ಏನಾದರೂ ಅಂಥ ಭಯಾನಕವಾದಂಥ ಕಾಯಿಲೆ ಬಂದಿದ್ದರೆ ದೇವರೇ ದಿಕ್ಕು ಜನರಿಗೆ. ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವರಿಗೆ ಯಾವುದೂ ಕೂಡ ಜನರ ಬಗ್ಗೆ, ಜನರ ಒಂದು ಹಿತವನ್ನು ಕಾಯುವಂಥ ಕೆಲಸ ಇವರು ಮಾಡ್ತಾ ಇಲ್ಲ. ಇವರು ಏನಿದ್ರೂ ಕೂಡ ಅವರು ವೈಯಕ್ತಿಕ ಲಾಭ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮಾಡಿದ್ದಾರೆ ಹೊರತು ಖಂಡಿತವಾಗಿಯೂ ಕೂಡ ಈ ರಾಜ್ಯವನ್ನು ಮುನ್ನಡೆಸುವಂಥ ಒಂದು ಯೋಗ್ಯ ಒಂದು ಸರ್ಕಾರವನ್ನು ಕೊಡಬೇಕು, ಒಂದು ಶುದ್ಧ ಆಡಳಿತವನ್ನು ಕೊಡಬೇಕು ಅನ್ನೋದು ಅವರ ಜಾಯಮಾನದಲ್ಲಿಲ್ಲ. ಈ 3 ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಈ 3 ವರ್ಷದಲ್ಲಿ ಆಗಲಿಲ್ಲ. ಇನ್ನೆರಡು ವರ್ಷದಲ್ಲಿ ಏನು ಮಾಡ್ತಾರೆ? ಈಗ 2 ತಿಂಗಳಿಂದ ಬರೀ ಕುರ್ಚಿ ಕಾದಾಟ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಅದರಿಂದ ಜನರ ಸಮಸ್ಯೆ ತೀರುತ್ತಾ?
ಅವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಕ್ಕುತ್ತಾ? ಅದರಿಂದ ಯಾರು CM ಬದಲಾದರೆ ಅಥವಾ CM ಇದ್ದರೆ ಇದಕ್ಕೆಲ್ಲ ಅವ್ರನ್ನ ಆಡಳಿತಕ್ಕೆ ತಂದಿರೋದು ಜನ. ಏನೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ತರ್ತೀವಿ, ಏನು ಒಂದು ಇದು ಭ್ರಷ್ಟಾಚಾರ ಇರಲ್ಲ ಅಂದರು. ಇವತ್ತು ಹೇಗಿದೆ ಅಂತಂದರೆ ಒಂದೇ ಒಂದು ಹಂಸಂದ್ರ ಮತ್ತು ತಿರುಮಣಿ ಈ ಎರಡೂ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ದ್ವಿಚಕ್ರ ವಾಹನ ಮಾಲೀಕರು, ಯಾರು ಓಡಿಸುವಂಥವ್ರು, ಇವರಿಗೆಲ್ಲ ಕೂಡ ಉಚಿತವಾಗಿ ನಮ್ಮ ಹರಿನಾಥ್ ರೆಡ್ಡಿ ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲ ಗೆಳೆಯರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾನಿವತ್ತು ಉಚಿತವಾಗಿ ಹೆಲ್ಮೆಟ್ಸನ್ನು ಕೊಡುವಂಥದ್ದು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿದರು. ಹಾಗಾಗಿ ನಾನು ಬಂದು ಅವ್ರ ಜೊತೆಯಲ್ಲಿ ಇವತ್ತು ಪ್ರಾಸ್ತಾವಿಕವಾಗಿ ಕೆಲವು ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡು ಅವರಿಗೆ ಸುಮಾರು 2,000ಕ್ಕೂ ಹೆಚ್ಚು ದ್ವಿಚಕ್ರ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ನೀಡಿದ್ದಾರೆ. 2 ಪಂಚಾಯಿತಿಯಲ್ಲಿ ಒಟ್ಟು ಇಡೀ ಕ್ಷೇತ್ರದಲ್ಲಿ ಅವರು 30,000ರಿಂದ 40,000 ಹೆಲ್ಮೆಟ್ಗಳಾದರೂ ಕೂಡ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ನನಗೆ ಹೇಳಿದ್ದಾರೆ.